ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಈಗೇನಿದ್ರು ಎಲ್ಲಿ ನೋಡಿದ್ರು ಬಿಗ್ ಬಾಸ್ದೇ ಚರ್ಚೆ ಆಗಿದೆ. ಅದರಲ್ಲೂ ಶುಕ್ರವಾರ ಶನಿವಾರ ಭಾನುವಾರ ಬಂತು ಅಂತಂದ್ರೆ ಯಾರು ಮನೆಯಲ್ಲಿ ಇರ್ತಾರೆ, ಯಾರು ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ನೋದೇ ಲೆಕ್ಕಾಚಾರ. ಈಗಾಗಲೇ ಇದರ ನಡುವೆ ಸಮೀಕ್ಷೆಗಳು ಬೇರೆ ಶುರುವಾಗಿದೆ. ಯಾರಿರ್ತಾರೆ, ಯಾರು ಹೋಗ್ತಾರೆ, ಯಾರು ಗೆಲ್ಲಬೇಕು ಅನ್ನೋದ್ರ ಬಗ್ಗೆ. ಇದೆಲ್ಲದರ ನಡುವೆ ಮೊದಲಿನಿಂದ ಇರೋದಕ್ಕಿಂತ ಈ ಮಧ್ಯದಲ್ಲಿ ಬಂದ ವೈಲ್ಡ್ ಕಾರ್ಡ್ ಎಂಟ್ರಿ ಆಡ್ತಿರುವಂತವ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಿದ್ದಾರೆ ಎಂದು ಎಂಟ್ರಿ ತೆಗೆದುಕೊಂಡು ಲೆಕ್ಕಾಚಾರವನ್ನ ಕೂಡ ಹಾಕಿಕೊಳ್ಳಲಾಗ್ತಾ ಇದೆ. ಹಾಗಾದ್ರೂ ಆಗುತ್ತಾ ಅಂತ ಕೆಲವರು ಪ್ರಶ್ನೆ. ಇದೆಲ್ಲದರ ಬೆನ್ನಲ್ಲೇ ಈಗ ಈ ಹಿಂದಿನ ವಾರ ನಾಮಿನೇಷನ್ ಬೇರೆ ಆಗಿದ್ರು ಕೂಡ ಎಲಿಮಿನೇಷನ್ ಆಗಿರ್ಲಿಲ್ಲ. ಸೊ ಹೀಗಿರ್ಬೇಕಾದ್ರೆ ಈ ವಾರ ಯಾರ ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ನೋ ಪ್ರಶ್ನೆಗಳ ನಡುವೆ ಇದೀಗ ಮಿಡ್ ನೈಟ್ ಎಲಿಮಿನೇಷನ್ ಶಾಕ್ ಒಂದು ಎದುರಾಗ್ಬಿಟ್ಟಿದೆ. ಹಾಗಿದ್ರೆ ನಿನ್ನೆ ರಾತ್ರಿ ಆದಂತಹ ಹೈ ಡ್ರಾಮಾಗಳಲ್ಲಿ ಉಳ್ಕೊಂಡವ್ರು ಯಾರು, ಹೋದವ್ರು ಯಾರು, ಮಿಡ್ ನೈಟ್ ಎಲಿಮಿನೇಷನ್ ನ ಬಿಸಿ ಯಾರಿಗೆ ತಟ್ಟಿದೆ, ಪ್ರಮೋದಲ್ಲೇ ಸಿಕ್ಕಿದೆ ಸುಳಿವು. ಇವರ ಮನೆಯಿಂದ ಹೊರಗೆ ಹೋದವರು ಇವರೇ ಅನ್ನುವಂತ ಲೆಕ್ಕಾಚಾರವನ್ನ ಕೂಡ ಇದೀಗ ಜೋರಾಗಿ ಹಾಕಿಕೊಳ್ಳಲಾಗ್ತಿದೆ. ಹಾಗಿದ್ರೆ ಮಿಡ್ ನೈಟ್ ಎಲಿಮಿನೇಷನ್ ಅಲ್ಲಿ ಯಾರು ಮನೆಯಿಂದ ಹೊರಗೆ ಹೋದ್ರು, ಯಾರು ಹೋಗ್ಬೇಕಾಗಿತ್ತು, ಕೊನೆಯದಾಗಿ ಉಳ್ಕೊಂಡಿದ್ದು ಯಾರು, ಇದೆಲ್ಲವನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದ್ರೆ ಇಲ್ಲಿವರೆಗೂ ನಿಮ್ಮ ಆದ್ಯಲೋಕ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಬಿಗ್ ಬಾಸ್ ತುಂಬಾನೇ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಸ್ವಲ್ಪ ಸ್ವಲ್ಪ ಕಿರಿಕಿರಿ ಅಂತ ಅನ್ಸಿದ್ರು ಹೋಗ್ತಾ ಹೋಗ್ತಾ ಈ ಜಗಳಗಳೇ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ. ಈ ಟೀಮು ನಡುವೆ ಅವರನ್ನು ಕಂಡ್ರೆ ಇವರಿಗಾಗಲ್ಲ, ಇವರನ್ನ ಕಂಡ್ರೆ ಅವರಿಗಾಗಲ್ಲ, ತೀರಾ ಪರ್ಸನಲ್ ಆಗಿ ತೆಗೆದುಕೊಂಡು ಅಟ್ಯಾಕ್ ಮಾಡೋದು, ಮಾತಿನಲ್ಲೇ ಎಲ್ಲರಿಗೂ ಟಾಂಗ್ ಮಾಡೋದು, ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡೋದು, ಕಿಚ್ಚಸುದಿಗೂ ಕೂಡ ಬೇಸರ ಆಗೋಗಿದೆ. ಯಾಕೋ ಏನೋ ಗೊತ್ತಿಲ್ಲ, ಯಾರು ಚೆನ್ನಾಗಿ ಆಡ್ತಾ ಇಲ್ಲ ಅನ್ನುವ ಲೆಕ್ಕಾಚಾರದಲ್ಲಿ ಸುದೀಪ್ ಅವರು ಬಂದಿದ್ದಾರೆ. ಇದರ ನಡುವೆ ಶುಕ್ರವಾರ ಬರ್ತಾ ಇದ್ದ ಹಾಗೆ ನಾಳೆ ಯಾರಿಗೆ ಸುದೀಪ್ ಅವರು ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ, ಯಾರಿಗೆ ಮಾಸಾಗಿ ಉಳಿತಾರೆ, ಯಾರಿಗೆ ಯಾರನ್ನ ಮನೆಯಿಂದ ಹೊರಗೆ ಕಳಿಸ್ತಾರೆ ಅನ್ನೋದು ಪ್ರಶ್ನೆ. ಆದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ಈಗ ಆಲ್ರೆಡಿ ಸೀಕ್ರೆಟ್ ರೂಮು ಎರಡೆರಡು ಬಾರಿ ಚಮಕ್ ಕೊಟ್ಟಿದ್ದು, ತ್ರಿವಿಕ್ರಮ್ನ ಭವ್ಯನ ಇನ್ನೇನು ಹೊರಗಡೆ ಕಳಿಸಿದ್ರು ಅಂತ ಮನೆ ಒಳಗಡೆ ಕರ್ಸ್ಕೊಂಡಿದ್ದು, ಚೈತ್ರ ಕುಂದಾಪುರ ಅವರನ್ನ ಹೊರಗೆ ಕಳಿಸೇ ಬಿಟ್ರು ಅಂತ ಹೇಳಿ ಮತ್ತೆ ಒಳಗಡೆ ಕಳಿಸಿದ್ದು, ಇದೆಲ್ಲದರ ನಡುವೆ ಕಳೆದ ವಾರ ಯಾರು ಮನೆಯಿಂದ ಹೊರಗೆ ಹೋಗಿಲ್ಲ. ಹಾಗಾಗಿ ಇವರ ಮನೆಯಿಂದ ಹೊರಗೆ ಹೋಗ್ಲೇಬೇಕು. ಈ ಸೀಕ್ರೆಟ್ ರೂಮು ಇದೆಲ್ಲದರ ನಡುವೆ ಪ್ರತಿ ಸೀಸನ್ ನಲ್ಲೂ ಮಿಡ್ ನೈಟ್ ಎಲಿಮಿನೇಷನ್ ಒಂದು ಇದ್ದೇ ಇರುತ್ತೆ. ರಾತ್ರೋರಾತ್ರಿ ಅವರನ್ನ ಮನೆಯಿಂದ ಹೊರಗಡೆ ಕಳಿಸಿ ಬಿಡ್ತಾರೆ. ಹಾಗೆ ನಿನ್ನೆ ಕೂಡ ಈ ಮಿಡ್ ನೈಟ್ ಎಲಿಮಿನೇಷನ್ ಆಗ್ಬಿಟ್ಟಿದೆ. ಮಿಡ್ ನೈಟ್ ಅಲ್ಲಿ ಮನೆಯಿಂದ ಒಬ್ಬರು ಲಗೇಜ್ ತೆಗೆದುಕೊಂಡು ಹೊರಗೆ ಬಂದಿದ್ದಾರೆ ಅನ್ನುವ ಗುಸುಗುಸು ಪಿಸು ಸುದ್ದಿ ಜೋರಾಗಿ ಕೇಳಿ ಬರ್ತಾ ಇದೆ. ಹಾಗಿದ್ರೆ ಈ ವಾರ ಮಧ್ಯರಾತ್ರಿಯಲ್ಲಿ ಬ್ಯಾಗ್ ಹಿಡಿದುಕೊಂಡು ಮನೆಯಿಂದ ಹೊರಗೆ ಬಂದವರು ಯಾರು ಅನ್ನುವ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಈ ವಾರ ಭವ್ಯ ಒಬ್ಬರನ್ನ ಬಿಟ್ಟು ಇನ್ನುಳಿದವರು ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ರು. ಎಲಿಮಿನೇಷನ್ ನಲ್ಲಿ ಎಲ್ಲರ ಹೆಸರನ್ನ ತೆಗೆದುಕೊಂಡಿದ್ರು. ಭವ್ಯ ಕೂಡ ಕ್ಯಾಪ್ಟನ್ ಆಗಿದ್ರಿಂದ ಅವರ ಹೆಸರನ್ನ ಯಾರು ತೆಗೆದುಕೊಂಡಿರಲಿಲ್ಲ. ಹಾಗಾಗಿ ಭವ್ಯ ಎಲ್ಲೋ ಒಂದು ಕಡೆಯಲ್ಲಿ ಸೇಫ್ ಆಗಿದ್ದಾರೆ. ಇಲ್ಲ ಅಂದ್ರೆ ಭವ್ಯನು ಕೂಡ ಎಲಿಮಿನೇಷನ್ ಆಗೋದ್ರಲ್ಲಿ ಡೌಟೇ ಇರ್ತಿರ್ಲಿಲ್ಲ. ಯಾಕಂದ್ರೆ ದುಶ್ಮನ್ಸ್ಗಳು ತುಂಬಾ ಜನ ಇದ್ದಾರೆ. ಭವ್ಯನ ಕಂಡ್ರೆ ಆಗದಿದ್ದವರೇ ಅನೇಕರು ಇದ್ದಾರೆ. ಹೀಗಿರ್ಬೇಕಾದ್ರೆ ರಜತ್ ಹಾಗೇನೆ ತ್ರಿವಿಕ್ರಮ್, ಉಗ್ರಂ ಮಂಜು ಹಾಗೇನೆ ಧನ್ರಾಜ್, ಹನುಮಂತ್ ಅಂತೂ ಇತ್ತ ಚೈತ್ರ ಕುಂದಾಪುರ, ಮೋಕ್ಷಿತಾ, ಗೌತಮಿ, ಐಶ್ವರ್ಯ ಎಲ್ರೂ ನಾಮಿನೇಟ್ ಆಗ್ಬಿಟ್ಟಿದ್ದಾರೆ. ಎಲ್ರಿಗೂ ಉಳಿದುಕೊಳ್ಳಬೇಕು ಅನ್ನುವಂತ ಮಾದಸೆ ಇದೆ. ಯಾಕಂದ್ರೆ ಫಿನಾಲೆ ಹತ್ರ ಬರ್ತಾ ಇರ್ಬೇಕಾದ್ರೇನೆ ಹೇಗಾದ್ರೂ ನಾವು ಇಲ್ಲಿ ಉಳಿದುಕೊಳ್ಳಲೇಬೇಕು ಅನ್ನುವಂತ ಆಸೆ ಎಲ್ರಿಗೂ ಇದ್ದೇ ಇರುತ್ತೆ. ಆದ್ರೆ ಭವ್ಯನನ್ನ ಒಬ್ಬರನ್ನ ಹೊರತುಪಡಿಸಿ ಎಲ್ಲರೂ ಕೂಡ ಎಲಿಮಿನೇಟ್ ಆಗಿರುವಂತ ಹಿನ್ನೆಲೆಯಲ್ಲಿ ನಾವು ಯಾರು ಇರ್ತೀವೋ ಯಾರು ಹೋಗ್ತೀವೋ ಅನ್ನುವಂಥ ಒಂದು ಗೊಂದಲ ಇತ್ತು. ಇದೆಲ್ಲದರ ನಡುವೆ ರಾತ್ರಿ ಒಬ್ಬರನ್ನ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳೋಕೆ ಹೇಳಿ ಮನೆಯಿಂದ ಹೊರಗಡೆ ಕಳಿಸಲಾಗಿದೆ ಅನ್ನುವಂಥ ಸುದ್ದಿಗೆ ತುಂಬಾನೇ ವೈರಲ್ ಆಗಿದೆ. ಆ ಪೈಕಿ ಎಲ್ಲರೂ ನಾಮಿನೇಟ್ ಆದಂತಹ ಪೈಕಿ ಐಶ್ವರ್ಯ ಮಧ್ಯರಾತ್ರಿಯಲ್ಲಿ ಮನೆಯಿಂದ ಲಗೇಜ್ ತೆಗೆದುಕೊಂಡು ಹೊರಗೆ ಬಂದಿದ್ದಾರೆ ಅನ್ನುವಂತಹ ಸುದ್ದಿ ವೈರಲ್ ಆಗಿದೆ. ಇನ್ನು ಕೆಲವರು ಇದನ್ನ ನೋಡ್ಬಿಟ್ಟು ಐಶ್ವರ್ಯ ಇರಬೇಕಿತ್ತು, ಇತ್ತೀಚೆಗೆ ಐಶ್ವರ್ಯ ಆಕ್ಟಿವ್ ಆಗಿದ್ರು, ಇತ್ತೀಚೆಗೆ ಚೆನ್ನಾಗಿ ಆಟ ಆಡ್ತಾ ಇದ್ರು, ಭವ್ಯ ಹೊರಗಡೆ ಬರಬೇಕಾಗಿತ್ತು, ಇದೆಲ್ಲ ಮೋಸ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ಭವ್ಯ ಉಳ್ಕೊಂಡಿದ್ದೆ ಆಕೆ ಕ್ಯಾಪ್ಟನ್ ಆಗಿದ್ರು, ಇಲ್ಲ ಅಂತ ಅಂದಿದ್ರೆ ಖಂಡಿತ ಭವ್ಯನೇ ಬರ್ತಿದ್ರು. ಕಳೆದ 2 ವಾರವೂ ಕೂಡ ಭವ್ಯ ಟಾಪ್ನಲ್ಲಿ ಇರೋ ಬದಲು ಬಾಟಮ್ನಲ್ಲಿ ಬಂದು ನಿಂತಿದ್ರು ಅಂತ ಹೇಳ್ತಾ ಇದ್ರು. ಆದ್ರೆ ಐಶ್ವರ್ಯ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದ್ರು. ಆ ಮಿಡ್ ನೈಟ್ ಎಲಿಮಿನೇಷನ್ ಅನ್ನೋದು ಸಾಟರ್ಡೆ ನೈಟ್ ನಡೆಯುತ್ತೆ, ಇಲ್ಲ ಅಂತ ಹೇಳಿದ್ರೆ ಫ್ರೈಡೆ ನೈಟ್ ಇವತ್ತು ನೈಟ್ ನಡೆಯುತ್ತೆ. ಇಲ್ಲಿವರೆಗೂ ಮಿಡ್ ನೈಟ್ ಎಲಿಮಿನೇಷನ್ ಅನ್ನೋದು ಆಗಿಲ್ಲ.
ನಾಮಿನೇಷನಲ್ಲಿ ಎಲ್ಲವೂ ನಾಮಿನೇಟ್ ಆಗಿದ್ದಾರೆ. ಮಿಡ್ ನೈಟ್ ಎಲಿಮಿನೇಷನ್ ಮಾಡಬಹುದು, ಆದರೆ ಇದು ಇವತ್ತು ರಾತ್ರಿ ಅಥವಾ ನಾಳೆ ರಾತ್ರಿ. ಆದರೆ ತುಂಬ ಜನ ಕನ್ಫ್ಯೂಸ್ ಆಗಿಬಿಟ್ಟು ಐಶ್ವರ್ಯ ಒಂದು ಪ್ರೋಮೋದಲ್ಲಿ ಕಾಣಿಸ್ಕೊಂಡಿಲ್ಲ ಅಂತ ಐಶ್ವರ್ಯ ಮನೆಯಿಂದ ಬಟ್ಟೆ ಬ್ಯಾಗ್ ಎಲ್ಲ ತೆಗೆದುಕೊಂಡು ಹೊರಗೆ ನಡೆದಿದ್ದಾರೆ. ಐಶ್ವರ್ಯನೇ ಮನೆಯಿಂದ ಹೊರಗೆ ಬಂದಿದ್ದು ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ. ಆದರೆ ಈ ವಾರ ಆಲ್ಮೋಸ್ಟ್ ಬರೋದು ಯಾರು ಅಂತ ಅಂದರೆ ಐಶ್ವರ್ಯ ಅನ್ನೋದನ್ನ ಕೆಲವರು ಹೇಳ್ತಿದ್ದಾರೆ. ಯಾಕಂದರೆ ಭವ್ಯ ಸೇಫ್ ಆಗಿರೋದ್ರಿಂದ ಇನ್ನು ಉಳ್ಕೊಂಡಿರೋದು ಐಶ್ವರ್ಯ. ತುಂಬ ವಾರದಿಂದ ಸೇಫ್ ಆಗಿ ಬರ್ತಾ ಇದ್ದಾರೆ. ಈ ವಾರ ಹಾಗೆ ಅಳುಕು ಬೆಳಕಲ್ಲಿ ಸೇಫ್ ಆಗಿ ಬಿಟ್ಟರೆ ನಾವಂತೂ ಇನ್ಮೇಲೆ ಬಿಗ್ ಬಾಸ್ ನೋಡೋದೇ ಇಲ್ಲ ಅಂತ ಕೆಲವರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಈ ವಾರ ಖಂಡಿತ ಐಶ್ವರ್ಯನೇ ಹೋಗುವುದು ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಈ ಮಿಡ್ ನೈಟ್ ಎಲಿಮಿನೇಷನ್ ಅನ್ನೋದು ಮಿಡ್ ನೈಟ್ ಆಗಿ ಹೊರಗಡೆ ಬರೋದು ಇದೆಲ್ಲವೂ ಕೂಡ ಇದೆ. ಆದರೆ ಇಲ್ಲಿವರೆಗೂ ಆ ಪ್ರಕ್ರಿಯೆ ನಡೆದಿಲ್ಲ. ಆದರೆ ಇವತ್ತು ಅಥವಾ ನಾಳೆ ಈ ಪ್ರಕ್ರಿಯೆಯನ್ನು ನಡೆಸೋದ್ರಲ್ಲಿ ಡೌಟೇ ಇಲ್ಲ. ಹಾಗಾಗಿ ಇಲ್ಲಿ ತನಕ ಉಳ್ಕೊಂಡಿರುವಂಥ ಐಶ್ವರ್ಯ ಮನೆಯಿಂದ ಹೊರಗಡೆ ಬರ್ತಾರಾ ಅನ್ನೋದು ಈಗಿನ ಪ್ರಶ್ನೆ. ಇನ್ನು ಉಳಿದಂತೆ ನಿಮಗೆ ಯಾರು ಬರಬೇಕು, ಯಾರು ಹೋಗಬೇಕು, ಯಾರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಇದೆಲ್ಲದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮಾಡೋದ್ರ ಮೂಲಕವಾಗಿ ತಿಳಿಸಿ ವೀಕ್ಷಕರೇ.